ನಾವು ಪ್ರತಿ ವರ್ಷವೂ ಇಲ್ಲಿ ಮಾವುತರು ಮತ್ತು ಕಾವಡಿಗಳಿಗೆ ವಿಶೇಷವಾದ ಒಂದು ಆಯುರ್ವೇದ ಶಿಬಿರಗಳು ಇಟ್ಕೋತೀವಿ. ವಿಶೇಷವಾಗಿ ಈ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ಕೋತೀವಿ. ಅದರಲ್ಲಿ ಉಪಕರ್ಮಗಳಂತ ಇರುತ್ತವೆ. ಈ ಕೆಲವು ಮಾವುತರು ಮತ್ತು ಕಾವಡಿಗಳು ಯೂಶ್ವಲಿ ಅವರು ಹತ್ತೋದು, ಬಗ್ಗೋದು, ಎತ್ತೋದು, ಆನೆಗಳನ್ನ ಅದ್ರ ಮೇಲೆ ಹತ್ತೋದು, ಅವಾಗ ಸ್ನಾನ ಮಾಡಿಸ್ಬೇಕಾದ್ರೆ ಅವ್ರಿಗೆ ಸೊಂಟ ನೋವು, ಮಂಡಿ ನೋವು, ಮೈಕೈ ನೋವು ಅಂತೆಲ್ಲ ಸಾಮಾನ್ಯವಾಗಿರುತ್ತೆ. ಸೊ ಅವರಿಗೆ ವಿಶೇಷವಾಗಿ ಮಾವುತ ಮತ್ತು ಕಾವಡಿಗಳಿಗೆ ಈ ಆರೋಗ್ಯ ಶಿಬಿರ ಅಂತ ಇಟ್ಕೊಂಡಿದ್ದೀವಿ. ಅದರಲ್ಲೂ ಚಿಕಿತ್ಸಾ ವಿಭಾಗ ಅಂತ ಇದೆ. ಇದ್ರಲ್ಲಿ ನಾವು ನೋಡ್ತಾ ಇರ್ಬೋದು ನೀವು. ಇವರು ಮಾವುತರು ಇವರು ಕೈ ಸ್ವಲ್ಪ ಏನೋ ಅವ್ರಿಗೆ ಮಸಲ್ಸ್ ಸ್ಟ್ರೈನ್ ಆಗಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ಸ್ಥಾನಿಕ ಅಭ್ಯಂಗ ಮತ್ತು ಸ್ವೇದ ಅಂತ ಕೊಡ್ತೀವಿ. ಅಂದರೆ ನಮ್ಮಲ್ಲಿ ಏನು ಆಯಿಲ್ ಇದೆ, ನೋವು ನಿವಾರಕ ಆಯಿಲ್ಗಳು ತುಂಬ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದನ್ನು ತೊಗೊಂಡು ಒಂದು 20 ನಿಮಿಷ ಅದಕ್ಕೆ ಉಗುರು ಬೆಚ್ಚ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಅದಕ್ಕೆ ಮಸಾಜ್ ಮಾಡ್ತೀವಿ. ಮಸಾಜ್ ಮಾಡಿ ಒಂದು 20 ಮಿನಿಟ್ಸ್ ಆದಮೇಲೆ ಅದಕ್ಕೆ ಸ್ಟೀಮ್ ಕೊಡ್ತೀವಿ. ಸೊ ಅವರಿಗೆ ಲೋಕಲೈಸ್ಡ್ ಅಲ್ಲೇ ಏನು ಪೈನ್ ಇರುತ್ತೆ, ಮಸಲ್ ಸ್ಪ್ಯಾಸಮ್ ಅಥವಾ ಮಸಲ್ ಸ್ಪ್ರೈನ್ ಏನಾಗಿರುತ್ತೆ ಅದೆಲ್ಲ ಅಲ್ಲೇ ಲೋಕಲಾಗಿ ಶಮನ ಆಗುತ್ತೆ. ಆ ಟ್ರೀಟ್ಮೆಂಟ್ ಇವತ್ತು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಸುಮಾರು ದಿನಕ್ಕೊಂದು 20ರಿಂದ 25 ಟ್ರೀಟ್ಮೆಂಟ್ಗಳು ಮಾಡ್ತಾಯಿದ್ವಿ. ಕೆಲವರಿಗೆ ಸೊಂಟ ನೋವು, ಕಟ್ಟು ನೋವು, ಭುಜ ನೋವು ಅಂಥದ್ದೆಲ್ಲ ಬರ್ತಾರೆ. ಅವರಿಗೆಲ್ಲ ನಾವು ಇದೇ ಥರ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಅವ್ರ ಆರೋಗ್ಯನ ನಾವು ಕಾಪಾಡಿಕೊಳ್ಳೋದು ಹೆಲ್ಪ್ ಮಾಡ್ತಾಯಿದ್ವಿ. ಪಂಚಕರ್ಮದಲ್ಲಿ 5 ಪಂಚಕರ್ಮ ಚಿಕಿತ್ಸೆ. ಪಂಚ ಅಂದರೆ 5, ಕರ್ಮ ಅಂದರೆ ಟ್ರೀಟ್ಮೆಂಟು. ಸೊ ಅದೆಲ್ಲ ನಾವು ಮಾಡೋದಕ್ಕಾಗಲ್ಲ. ಇಲ್ಲಿ ನಾವು ಉಪಕರ್ಮಗಳಂದರೆ ಪಂಚಕರ್ಮಗಳಲ್ಲಿ ಅದರಲ್ಲಿ ಭೇದ ಇದೆ, ಅದರ ಸಬ್ ಕ್ಲಾಸಿಫಿಕೇಷನ್ ಉಪಕರ್ಮ ಅಂತ. ಅದನ್ನು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಈಗ ಕತ್ತು ನೋವು ಅಂತ ಬರೋರಿಗೆ ನಾವೇನು ಮಾಡ್ತೀವಿ, ಉದ್ದಿನಿಟ್ಟು ತೊಗೊಬಂದು ಅಲ್ಲಿ ಕತ್ತಿನ ಸುತ್ತ ಉದ್ದಿನಿಟ್ಟಲ್ಲಿ ಕಟ್ಟೆ ಥರ ಕಟ್ಟಿ ಅದಕ್ಕೆ ಎಣ್ಣೆ ನೋವು ನಿವಾರಕ ಆಯಿಲ್ಗಳನ್ನ ಹಾಕಿ ಸ್ಟೀಮ್ ಕೊಡ್ತೀವಿ. ಅದಕ್ಕೆ ಅವ್ರ ಈ ನೆಕ್ ಪೈನು, ಸಯಾಟಿಕಾ, ಸೊಂಟ ನೋವು ಅಂತ ಬರುತ್ತೆ, ಅದಕ್ಕೆ ಮಾಡ್ತೀವಿ. ಇವರಿಗೆ ಮೊಣಕೈ ನೋವಾಗಿದೆ, ಅದಕ್ಕೆ ನಾವು ಆಯಿಲ್ ಮಸಾಜ್ ಮಾಡಿ ಸ್ಟೀಮ್ ಕೊಡ್ತೀವಿ. ಇದು ಮಸಾಜ್ ಮಾಡಿದ್ದಾರೆ, ಈಗ ಸ್ಟೀಮ್ ಕೊಡ್ತೀವಿ. ಇದು ಡೈಲಿ ಒಂದು 7 ಡೇಸ್ ಮಾಡಿಸ್ಕೊಂಡ್ರೆ ನಿಮಗೆ ಪೈನ್ ಎಲ್ಲ ಕಮ್ಮಿ ಪೈನು, ಸ್ವೆಲ್ಲಿಂಗು, ಮಸಲ್ ಸ್ಪ್ಯಾಸಮು, ಕ್ರ್ಯಾಂಪ್ಸ್ ಏನೇನಾಗಿರುತ್ತೆ ಎಲ್ಲ ಕಮ್ಮಿ ಆಗುತ್ತೆ. ಈ ಆಯಿಲ್ ಎಲ್ಲ ಯಾವುದರಲ್ಲಿ ತಯಾರಾಗಿರುತ್ತೆ? ಇವೆಲ್ಲ ನಮ್ಮ ಗಿಡಮೂಲಿಕೆಯಿಂದನೇ ತಯಾರಾಗಿರ್ತವೆ. ಅದರಲ್ಲಿ ನಾವು ಕೆಲವು ನೋವು ನಿವಾರಕ ಗಿಡ ದ್ರವ್ಯಗಳಾಗಿರುತ್ತೆ, ಅದರಿಂದ ನಾವು ಆಯಿಲ್ ಪ್ರಿಪೇರ್ ಮಾಡಿ ನಮಗೆ ಗೌರ್ಮೆಂಟಿಂದ ಸಪ್ಲೈ ಆಗಿರುತ್ತೆ. ಅದನ್ನು ನಾವಿಲ್ಲಿ ಉಪಯೋಗಿಸ್ಕೊಂಡು ಇವರಿಗೆ ಚಿಕಿತ್ಸೆ ಕೊಡೋದ್ರಲ್ಲಿ ಹೆಲ್ಪ್ ಮಾಡ್ತಾಯಿದ್ದೀವಿ. ಇದು ಒಂದು 20ರಿಂದ 15 ನಿಮಿಷ ಕೊಡಬೇಕಾಗುತ್ತೆ. ಒಂದು 7 ದಿವಸ ಕೊಡಬೇಕಾಗುತ್ತೆ. ಯಾವ ಟೈಮಲ್ಲಿ ತಗೊಳ್ಳೋದು? ಯಾವಾಗಲಾರು ತೊಗೋಬೋದು. ಇದು ತೊಂದರೆ, ಇದಕ್ಕೆ ಇಂಥದ್ದೇ ಟೈಮ್ ಅಂತ ಏನಿರೋದಿಲ್ಲ, ಬಂದು ತೊಗೋಬೋದು. ಅಕಸ್ಮಾತ್ ಅವ್ರಿಗೆ ಬರೋದಕ್ಕೆ ಆಗಲ್ಲ ಅಂದರೆ ನಾವು ಅವ್ರಿಗೇ ಡಿಸ್ಪೆನ್ಸ್ ಮಾಡಿಬಿಡ್ತೀವಿ ಆಯಿಲು. ಅವ್ರದ್ದು ಮನೇಲಿ ಹಚ್ಕೊಂಡು ಒಂದು 20 ನಿಮಿಷ ಇಲ್ಲಿ ಅಥವಾ ಕೈ ನೋವಾಗಿದ್ದರೆ ಹಚ್ಕೊಂಡು ಅದನ್ನು ಬಿಸಿಲು ತೊಳ್ಕೊಂಡು ಸಾಕಾಗುತ್ತೆ. ಬಟ್ ಇಲ್ಲಿ ನಾವು ನಮ್ಮಲ್ಲಿ ನೋಡ್ಬೋದಲ್ಲ ಕುಕ್ಕರ್ ಇದೆ, ಆ ಕುಕ್ಕರಲ್ಲಿ ವಿಶೇಷವಾದ ಆಯುರ್ವೇದ ಕಷಾಯಗಳು ಹಾಕಿರ್ತೀವಿ ನಾವು. ಆ ಕಷಾಯದಿಂದ ಬರೋವಂಥ ಈ ಸ್ಟೀಮಿಂದ ಕೊಡ್ತೀವಿ. ನೋಡ್ಬೋದು ನೀವು. ಕುಕ್ಕರಿಂದ ನಮಗೆ ಪೈಪ್ ಮುಖಾಂತರ ಕುಕ್ಕರ್ ಒಳಗೆ ಕಷಾಯಗಳಿರುತ್ತೆ ಅಥವಾ ಎಲೆಗಳು ಹಾಕಿರ್ತೀವಿ ನಾವು. ನೋವು ನಿವಾರಕ ಎಲೆಗಳು, ನಿರ್ಗುಂಡಿ ಪತ್ರ ಅಂತ ಬರ್ತದೆ, ಅಥವಾ ಏರಂಡ ಪತ್ರ ಅಂದರೆ ಅರಳೆಲೆ ಗಿಡ, ಲಕ್ಕಿ ಗಿಡ, ನುಗ್ಗೆ ಸೊಪ್ಪು, ಇವೆಲ್ಲ ಹಾಕಿರ್ತೀವಿ. ಅವೆಲ್ಲ ನೋವು ನಿವಾರಕ ಗಿಡಗಳದು. ಅದರ ಎಲೆಗಳು ಹಾಕಿರ್ತೀವಿ. ಆ ಎಲೆಗಳಿಂದ ನೀರು ಹಾಕಿರ್ತೀವಿ. ಆ ಎಲೆಯಿಂದ ಆ ಗಿಡದ ಏನು ಸಾರತ್ವ ಇರುತ್ತೆ ಅದು ಸ್ಟೀಮ್ ಮುಖಾಂತರ ಬರುತ್ತೆ, ಸ್ವೇದ ಮುಖಾಂತರ ಬರುತ್ತೆ. ಸೊ ಅವ್ರಿಗೆ ನೀವು ನೋಡ್ಬೋದು ಇಮಿಡಿಯೇಟಾಗಿ ಅವ್ರಿಗೆ ರಿಲೀಫ್ ಬರುತ್ತೆ. ಇದು ಅವಾಗೆಲ್ಲ ನಾವು ಕುಕ್ಕರ್ ಥರನೇ ಮಡಿಕೆಲಿ ಮಾಡಿರ್ತಾಯಿದ್ರು, ಅದರಿಂದ ಮಾಡ್ತಾಯಿದ್ವಿ ನಾವು. ಇವಾಗ ನಾವು ಪೇಷಂಟ್ ಕನ್ವೀನಿಯೆಂಟ್ ಆಗಿರೋದ್ರಿಂದ ಈ ಥರ ಲೇಟೆಸ್ಟ್ ಟೆಕ್ನಾಲಜಿಗಳು ಉಪಯೋಗಿಸ್ಕೊಂಡು ಕುಕ್ಕರು, ಪೈಪಲ್ಲೇ ಉಪಯೋಗಿಸ್ತಿದ್ವಿ. ಮೊದಲಿಂದ ನಾವು ಮಡಿಕೆ ಎಲ್ಲ ಇಟ್ಟು ಅದಕ್ಕೆ ಒಂದು ಪೈಪೆಲ್ಲ ಇರ್ತು ಹಳೆ ಕಾಲದಲ್ಲಿ, ಅದರಿಂದ ಮಾಡ್ತಾಯಿದ್ವಿ. ಇವಾಗ ನಾವು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕುಕ್ಕರು, ಪೈಪ್, ರಬ್ಬರ್ ಪೈಪೆಲ್ಲ ಯೂಸ್ ಮಾಡ್ಕೊಂಡು ನೋಡಿ. ಇದು ಸ್ಟೀಮ್ ಚೇಂಬರ್ ಅಂತ ಅದನ್ನು ನಾವು ಕೆಲವು ಪೇಷಂಟ್ಗೆ ಫುಲ್ ಬಾಡಿ ಎಲ್ಲ ಪೈನ್ ಇರುತ್ತೆ ಅಂದ್ಕೊಳ್ಳಿ, ಅವಾಗ ನಾವು ಫುಲ್ ಬಾಡಿ ಮಸಾಜ್ ಮಾಡಿಬಿಟ್ಟು ಅದರೊಳಗೆ ಕೂರಿಸ್ಬಿಡ್ತೀವಿ. ಅದರೊಳಗೆ ಅಲ್ಲೊಂದು ಸ್ಟೂಲ್ ಹಾಕಿ ಕೂರಿಸ್ತೀವಿ. ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಪೈಪ್ ಇದೆಲ್ಲ ರೆಡ್ ಕಲರ್ ಸಿಲ್ವರ್ ಕಲರ್ ಪೈಪು, ಅದರಿಂದ ಇದೇ ಥರ ಹೊಗೆ ಬರುತ್ತೆ. ತಲೆ ಮಾತ್ರ ಹೊರಗಡೆ ಇರುತ್ತೆ. ಅಲ್ಲಿ ಫುಲ್ ತಲೆ ಪೂರ್ತಿ ಹಾಕ್ಬಿಡೋದಿಲ್ಲ, ತಲೆಗೆ ಔಟಿಂಗ್ ಅದು. ತಲೆ ಮಾತ್ರ ತಲೆಯಿಂದ ಮೇಲ್ಭಾಗ ಹೊರಗಡೆ ಇರುತ್ತೆ. ಅಲ್ಲೊಂದು ಸ್ಟೂಲ್ ಹಾಕ್ಬಿಟ್ಟು ಅಲ್ಲಿ ಪೇಷಂಟ್ಗೆ ಕೂರಿಸ್ಬಿಟ್ಟು ನಾವು ಫುಲ್ ಬಾಡಿ ಪೈನ್ ಇದ್ದರೆ ಇಲ್ಲಿ ಕೂರಿಸ್ತೀವಿ. ಇದು ಒಂದು 20 ಮಿನಿಟ್ಸ್ ಆದರೆ ಅವ್ರಿಗೆ ಫುಲ್ ಸ್ವೆಟ್, ಬಾಡಿಯಲ್ಲಿ ಸ್ವೆಟ್ ಆಗಿ ನೋವೆಲ್ಲ ಕಮ್ಮಿ ಆಗುತ್ತೆ. ಎಷ್ಟು ಹಳೆ ನೋವಿದ್ರು ಕಡಿಮೆ ಆಗುತ್ತೆ ಮೇಡಮ್, ಆಗುತ್ತೆ. ಈಗ ಫುಲ್ಲು ಕೆಲವರಿಗೆ ಮೈಕೆಲ್ಲ ನೋವಿರುತ್ತೆ, ಮೈಕೆಲ್ಲ ಎಳ್ತಾ ಅಂತ ಇರ್ತಾರೆ. ಅಕಸ್ಮಾತ್ ಏನಾದ್ರು ಲೋಕಲ್ ಸೊಂಟ ನೋವು ಅಂತ ಇರುತ್ತೆ, ಅವ್ರಿಗೆ ನಾವು ಈ ಥರ ಮಾಡೋ ಬದಲು ಇದು ಸ್ಟೀಮೆಲ್ಲ ಕೂರಿಸ್ಬಿಟ್ಟು 20 ಮಿನಿಟ್ಸ್ ಸ್ಟೀಮ್ ತೊಗೊಂಡ್ರೆ ಅವ್ರಿಗೆ ಪೈನ್ ಎಲ್ಲ ಕಮ್ಮಿ ಆಗುತ್ತೆ. ಮೇಡಮ್ ಅದು 20 ಮಿನಿಟ್ಸ್ ಅಂತ ಆಟೋಮೆಟಿಕ್ ರೆಗ್ಯುಲೇಟ್ ಮಾಡ್ತೀವಿ. ಅರೌಂಡ್ ಒಂದು 35-37 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬಿಸಿ ಆಗುತ್ತೆ. ಅದು ಟೆಂಪ್ರೇಚರ್ ರೆಗ್ಯುಲೇಟರ್ ಇದೆ ಅಲ್ಲಿ, ಅದನ್ನ ರೆಗ್ಯುಲೇಟ್ ಮಾಡಿ ಕೊಟ್ಬಿಟ್ಟು ಅಂದರೆ ಇಲ್ಲೊಬ್ರು ನೋಡ್ತಾ ಇರ್ತೀವಿ. ಅವ್ರಿಗೆ 20 ಮಿನಿಟ್ಸ್ ಆದಮೇಲೆ ಫುಲ್ ಬಾಡಿ ಸ್ಟೀಮ್ ಬಂದಾದಮೇಲೆ ಆಟೋಮೆಟಿಕ್ ಆಫ್ ಮಾಡಿ ಕಳ್ತೀವಿ. ಬಟ್ ಇದು ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಫುಲ್ ಬಾಡಿ ಮಸಾಜ್ ಮಾಡಿ ಆಮೇಲೆ ಸ್ಟೀಮ್ ಕೊಡಬೇಕು.
ಅವಾಗ ಆಯುರ್ವೇದಿಕ್ ಆಯಿಲ್ ಹೌದು, ಆಯುರ್ವೇದಿಕ್ ಆಯಿಲಲ್ಲಿ ಇಲ್ಲಿ ಮಲಗಿಸ್ಬಿಟ್ಟು ಫುಲ್ ಬಾಡಿ ಮಸಾಜ್ ಮಾಡಿ ಆಮೇಲೆ ಇದ್ರಲ್ಲಿ ಕೂರಿಸ್ತೀವಿ ಇಲ್ಲಿ. ಏನಾಗ್ತದೆ ಅಂದರೆ ಮಾವುತರುಗಳಿಗೆ ಇಂಜೆಕ್ಷನ್ಗೂ ಅವ್ರಿಗೂ ಭಾಳ ದೂರ. ಅವರು ಇಂಜೆಕ್ಷನ್ಗಳು ಟ್ಯಾಬ್ಲೆಟ್ಗಳು ತೊಗೊಳ್ಳಲ್ಲ. ಅವರೆಲ್ಲ ಕಾಡಿನ ಅಂಚಿನಲ್ಲಿ ಇರೋರು, ಅವ್ರಿಗೆಲ್ಲ ಈ ಕಷಾಯ ಇಂಥವೇ ಅವ್ರಿಗೆ ಮೊದಲಿಂದನೂ ಅವ್ರಿಗೆ ಒಗ್ಗಿರುತ್ತೆ. ಸೊ ನಾವು ಅದೇ ದೃಷ್ಟಿಯಿಂದ ನಾವು ಇಲ್ಲಿ ಮಾವುತ ಕಾವಡಿಗಳಿಗೆ ಶಿಬಿರ ಅಂತ ಇಟ್ಕೊಂಡು ಅವ್ರು ದಿನ ನಮ್ಮಲ್ಲಿ ಔಷಧಿ ತೊಗೊಳಕ್ಕೆ ಬಂದಿಲ್ಲ ಅಂದರೆ ಈ ಸ್ಟೀಮ್ ಮಸಾಜಿಗೆ ಮಾತ್ರ ರೆಗ್ಯುಲರಾಗಿ ಬರ್ತಾಯಿದ್ದಾರೆ. ಅವ್ರಿಗೂ ಅನುಕೂಲ ಆಗಿದೆ ಇದರಿಂದ. ಡಾಕ್ಟರ್ ರೇಣುಕಾದೇವಿ ಅಂತ ಜಿಲ್ಲಾ ಔಷಧಿಕಾರಿಗಳು, ಅವರು ನಮ್ಮ ಪ್ರತಿ ವಾರದಲ್ಲಿ ಒಬ್ಬೊಬ್ಬರನ್ನ ನಿಯೋಜನೆ ಮಾಡಿದ್ದಾರೆ. ಸೊ ಕಾವಡಿಗಳು ಮತ್ತು ಮಾವುತರುಗಳಿಗೆ ನಾವು ಚಿಕಿತ್ಸೆ ಕೊಡೋದ್ರಲ್ಲಿ ನೋಡ್ತಾ ಇದ್ದೀವಿ.